ಏನ್ರೋ ಇದು ಏನ್ ನಡೀತಾ ಇದೆ ಗ್ರೂಪ್ ಬಿಲಿ? ವಾಟ್ ಅ ಮಿರಾಕಲ್ ಮ್ಯಾನ್! ಮಿರಾಕಲ್ ಅಲ್ಲ ಇದು, ಏನು ಅಲ್ಲ, ಇದನ್ನ ಅಪ್ಸೆಟ್ ಅಂತ ಹೇಳ್ಬಿಡ ಗುರು ನೀನು. ನಾವು ಮಕ್ ಹೋಗಿದ್ ಬಿಡ್ತೀವಿ ನಿನಗೆ ಅಂತ ಹೇಳ್ಬಿಡ್ತೀರಾ? ಖಂಡಿತ ಹೌದು, ಇದನ್ನ ಅಪ್ಸೆಟ್ ಅಂತ ಹೇಳೋಕ್ಕಾಗಲ್ಲ. ಆಫ್ಟರ್ ಬೀಟಿಂಗ್ ಆಸ್ಟ್ರೇಲಿಯಾ, ಶ್ರೀಲಂಕಾನ ಬೀಟ್ ಮಾಡೋದೇ ಏನು ದೊಡ್ಡ ವಿಷಯ ಅಲ್ಲ ಅಂತ ತೋರಿಸ್ಕೊಂಡು ಕೊಡಿದ್ದಾರೆ ಇವತ್ತು ಜಿಂಬಾಬ್ವೆ ಅವರು. ನಮ್ಮ ಗ್ರೂಪಿಗೆ ಬಂದು ಕೂತ್ಕೊಂಡ್ರಲ್ಲ ಜಿಂಬಾಬ್ವೆ ಅವ್ರನ್ನ. ನಾನು ಅನ್ಕೊಂಡಿದ್ದೆ ಇಲ್ಲ ಪಾಕಿಸ್ತಾನ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಇವ್ರಿಗೆ ಕಂಪೇರ್ ಮಾಡ್ತು ಅಂತಂದ್ರೆ, ಇಲ್ಲ ಗ್ರೂಪ್ ಬಿ ಸಖತ್ತಾಗಿ ಕಾಣಿಸ್ತಾ ಇದೆ, ಬೇರೆ ಕಂಟ್ರಿಗಳೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದಾವೆ, 4 ಕಂಟ್ರಿಗಳು ಕೂಡ ಚೆನ್ನಾಗಿ ಕಾಣಿಸ್ತಾ ಇದಾವೆ ಅಂತ. ಬಟ್ ಇಲ್ಲ ಗುರು, ಜಿಂಬಾಬ್ವೆ ನೋಡಿ ಆಸ್ಟ್ರೇಲಿಯಾಗೆ ಬೀಟ್ ಮಾಡಿದ್ರೆ, ಶ್ರೀಲಂಕಾಗೆ ಬೀಟ್ ಮಾಡಿದ್ರೆ ಅಂತಂದ್ರೆ ನಮ್ಮ ಗ್ರೂಪೇ ಒಂಥರ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಜಿಂಬಾಬ್ವೆನ ಅಂಡರ್ ಎಸ್ಟಿಮೇಟ್ ಮಾಡುವಂಥ ಮಾತೇ ಇಲ್ಲ ಅಮ್ಮ. ಯಾಕಂದ್ರೆ ಟಾಪ್ ಕ್ವಾಲಿಟಿ ನೇಷನ್ಸ್ನ ಜಿಂಬಾಬ್ವೆ ಹೊಡೆದಿರೋದು ಶ್ರೀಲಂಕಾದಲ್ಲಿ ಪ್ರೇಮದಾಸ ಸ್ಟೇಡಿಯಂ ಅಲ್ಲಿ ಹೊಡೆದಿರೋದು ಗುರು. ಇವತ್ತು ಬ್ಯಾಟಿಂಗ್ ಫಸ್ಟ್ ಆಡಿದ್ದು ಶ್ರೀಲಂಕಾದವರ ಟಾಸ್ ಗೆದ್ದಿ ಪ್ರೇಮದಾಸ ಸ್ಟೇಡಿಯಂ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ ಎಫೆಕ್ಟಿವ್ನೆಸ್ ಇರುತ್ತೆ ಅಂತ ಗೊತ್ತು ನಮಗೆ. ಯಾಕಂದ್ರೆ ಆಸ್ಟ್ರೇಲಿಯಾದವರು ಕೂಡ ಸೋತಿರೋ ಚೇಸ್ ಮಾಡೋದಕ್ಕೆ ಅಂತ ಬಂದಾಗ, ಜೊತೆಗೆ ಪಾಕಿಸ್ತಾನ ಕೂಡ ಏನಾಯ್ತು ಅಂತ ಗೊತ್ತಿರದೆ, ಪಾಕಿಸ್ತಾನ ಕತಿ ಅಧೋಗತಿ ಆಗೋಗ್ಬಿಡ್ತು ಪಾಕಿಸ್ತಾನದು. ಟಾಸ್ದು ಪ್ಯಾಟರ್ನ್ ನಡೀತಿದೆ, ಅದ್ರ ಜೊತೆಗೆ ಹೋಗಿದ್ದು ಇವತ್ತು ಶ್ರೀಲಂಕಾ. ಬಟ್ ಆದ್ರೂ ಕೂಡ ಹೊಗೆ ಹಾಕಿಸ್ಕೊಂಡಿದ್ದು ಶ್ರೀಲಂಕಾ ನೆಲದಲ್ಲಿ. ಶ್ರೀಲಂಕನ್ ಕ್ರೌಡ್ ಮುಂದೆ ವರ್ಲ್ಡ್ ಕಪ್ ಅಲ್ಲಿ ಜಿಂಬಾಬ್ವೆ ಅಗೇನ್ಸ್ಟ್ ಮ್ಯಾಚ್ ನ ಸೋಲ್ತಾರೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು ಗುರು. ಆ ಥರನೇ ಆಗಿರೋದು. 4 ಸಲ ಮುಖಾಮುಖಿ ಆಗಿದ್ದಾರೆ ವರ್ಲ್ಡ್ ಕಪ್ಸ್ ಅಲ್ಲಿ. T20 ವರ್ಲ್ಡ್ ಕಪ್ಸ್ ಅಂತ ಬಂದಾಗ ಒಂದ್ಸಲಿನೂ ಕೂಡ ಸೋತಿರ್ಲಿಲ್ಲ. ಇವಾಗ ಸೋತಿದ್ದಾರೆ. 3 ಮ್ಯಾಚ್ ನ ಗೆದ್ದಿದ್ರು, ಈ ಮ್ಯಾಚ್ ನ ಸೋತಿದ್ರು ನೋಡಿ. ಅದು ಅವರ ಹೋಮಲ್ಲೇ, ಎಲ್ಲೂ ಸೋತಿಲ್ಲ, ಅವರ ಹೋಮಲ್ಲೇ, ಅದು ಕೊಲಂಬೋದಲ್ಲೇ ಸೋತಿದ್ದಾರೆ ನೋಡಿ. ಕ್ಯಾಪಿಟಲ್ ಅಲ್ಲಿ ಬಂದ್ಬಿಟ್ಟು ಸೋತಿದ್ದಾರೆ. ಇದಕ್ಕಿಂತ ಒಂದು ಟ್ರಾಜಿಡಿ ಬೇಕಾಗುರು ಶ್ರೀಲಂಕಾಗೆ. ನಾವು ಟಾಪ್ ಕ್ವಾಲಿಟಿ ಟೀಮು, ಸೈಕ್ ಟೀಮು, ಸಖತ್ ಟೀಮು, ಚಿಂದಿ ಟೀಮು ಅಂತ ಅನ್ಕೊಂಡು ಕೂತ್ಕೊಂಡಿದ್ರೆ, ಜಿಂಬಾಬ್ವೆ ನಾವು ಊರಿಗಿಂತ ಚಿಂದಿ ಆಸ್ಟ್ರೇಲಿಯಾಗ ಹೊಡಿತೀವಿ, ಶ್ರೀಲಂಕಾಗ ಹೊಡಿತೀವಿ ಅಂತ ಆ ಗ್ರೂಪಲ್ಲಿ ಇರೋಂಥವ್ರನ್ನೇ ಡಾಮಿನೇಟ್ ಮಾಡಿದ್ದಾರೆ ಗುರು. ಅವ್ರನ್ನ ಅಜ್ಜಿ ನೋಡಲ್ಲಿ ಹೆಂಗಿದೆ ಅಂತ. ಶ್ರೀಲಂಕಾ ಮತ್ತೆ ಆಸ್ಟ್ರೇಲಿಯಾ ಟಾಪ್ ಕ್ವಾಲಿಟಿ ನೇಷನ್ಸ್ ಅಂತ ಅನ್ಕೊಂಡಿದ್ದು ಆ ಗ್ರೂಪಲ್ಲಿ. ಇಬ್ರಿಗೂ ಕೂಡ ಹೊಡೆದಿದ್ದಾರೆ ಜಿಂಬಾಬ್ವೆ ಅವರು. ಇನ್ನು ಯಾರು ಟಾಪ್ ಕ್ವಾಲಿಟಿ? ಅವರೇ ಟಾಪ್ ಕ್ವಾಲಿಟಿ ಆ ಗ್ರೂಪಿಂದ. ಅಲ್ಲಿ ಬೇರೆ ಯಾರು ಅಲ್ಲ ಅಮ್ಮ, ಅವರೇ ಟಾಪ್ ಕ್ವಾಲಿಟಿ. ನಮ್ಮ ಗ್ರೂಪಲ್ಲಿ ಇರೋಕ್ಕೆ ಅವ್ರು ಡಿಸರ್ವಿಂಗೇನೆ. ಯಪ್ಪ ನಿಜವಾಗ್ಲೂ ಭಯ ಆಗ್ತೈತೆ ಜಿಂಬಾಬ್ವೆ ಅಗೇನ್ಸ್ಟು. ನಾವು ಚೇಪಕ್ಕಲ್ಲಾಡ್ತಾ ಇದ್ದೀವಿ, ಏನಾಗ್ತದೋ ಅಂತ. ಅಲ್ಲಿ ಒಂಥರ ಏನಾದ್ರು ಅಪ್ಸೆಟ್ ಕೊಟ್ಬಿಡ್ತಾರ. ಅದು ನಮಗೆ ಕೊಟ್ಟರು ಅಂದರೆ ಅಪ್ಸೆಟೇ, ಯಾಕಂದರೆ ಅವ್ರು ನಮಗೆ ಹೊಡೆದಿಲ್ಲ. ಇನ್ ಕೇಸ್ ಅವ್ರು ಕೊಟ್ಟರು ಅಂತಂದರೆ ಅದು ಅಪ್ಸೆಟೇ ಆಗುತ್ತೆ. ಬಟ್ ಈ ಒಂದು ಫ್ಲೋನ ನೋಡ್ತು ಅಂದರೆ ಖಂಡಿತ ಅದನ್ನು ಕೂಡ ಅಪ್ಸೆಟ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಟಾಪ್ ಕ್ವಾಲಿಟಿ ನೇಷನ್ಗಳಿಗೆ ಹೊಡೆದ್ಬಿಟ್ಟು ಬರ್ತಾ ಇರೋಂಥದ್ದವರು. ಯಪ್ಪ ಏನಿತ್ತು ಗುರು ಇವತ್ತಿನ ಮ್ಯಾಚು. ಲಾಸ್ಟ್ ಓವರ್ 8 ರನ್ ಬೇಕಾಗಿತ್ತು, ಅದನ್ನು ಚೇಸ್ ಆನ್ ಮಾಡಿ 6 ಹೋಯ್ತು ನೋಡಿ. ಅಜ್ಜಿ ಆವಾಗಲೇ ಗೊತ್ತಾಗೋಗ್ಬಿಡ್ತು, ಅಜ್ಜಿ ಹೋಯ್ತು ಶ್ರೀಲಂಕಾಗೆ ಮ್ಯಾಚ್ ಉಣ್ಕೊಂಡು ಹೋಯ್ತು ಅಂತ. ಆದರೂ ಡಿಫೆಂಡ್ ಮಾಡ್ಬೋದಾ ಅಂತ ಲಾಸ್ಟ್ ಓವರಲ್ಲಿ 8 ರನ್ ಕೂಡ ಡಿಫೆಂಡ್ ಮಾಡ್ಬೋದಾ ಅಂತ ಸ್ಪಿನ್ನರ್ಗೆ ಕೊಟ್ಟಿದ್ರು. ಆದರೂ ಡಿಫೆಂಡ್ ಮಾಡ್ಕೊಂಡಿದ್ದಕ್ಕಾಗಲಿಲ್ಲ. ನಿಸಾಂಕ ಪಾಪ ಎಷ್ಟು ಅಂತ ಆಡ್ತಾರೆ ಗುರು, ಕನ್ಸಿಸ್ಟೆನ್ಸಿನ ಎಷ್ಟು ಅಂತ ತೋರಿಸ್ತಾರೆ. ಇವತ್ತು ಕೂಡ ಕನ್ಸಿಸ್ಟೆಂಟ್ ಆಗಿನೇ ಸಖತ್ತಾಗಿನೇ ಒಂದು 60+ ರನ್ಸ್ನ ಹೊಡೆದ್ರು. ಬಟ್ ಅವ್ರನ್ನ ವಿಕೆಟ್ನ ದಾನ ಮಾಡಿದ್ರು ಅಂತ ಅನ್ನಿಸ್ತು. ತಿರ್ಕೊಂಡು ಹೊಡಿಯೋಕೆ ಹೋಗಿದ್ರು ಕ್ರೀಮರ್ಗೆ. ಫ್ರಂಟ್ ಆಫ್ ದ ವಿಕೆಟ್ ಹೊಡೆಯುವಂಥ ಬಾಲ್ನ ಇವ್ರು ತಿರ್ಕೊಂಡು ಹೊಡೆಯೋಕೆ ಹೋಗ್ಬಿಟ್ಟು ವಿಕೆಟ್ನ ಅವ್ರನ್ನೇ ಕೈ ಚೆಲ್ಲಿದ್ರು. ಇವತ್ತು ಕೂಡ ಒಂದು ಸೆಂಚುರಿ ಬಂದಿರ್ಬೋದಾಗಿತ್ತು ಅವರ ಬ್ಯಾಟಿಂದ. ಬಟ್ ಅವ್ರನ್ನೇ ಔಟ್ ಆದ್ರು. ಏನೋ ಮಾಡೋದಕ್ಕಾಗೋದಿಲ್ಲ. ರನ್ಸ್ ಬೇಕಿತ್ತಲ್ವಾ, ಅದೇನಾದ್ರು ಕ್ಲಿಯರ್ ಆಗೋಗ್ಬಿಟ್ಟಿತ್ತು ಅಂದರೆ, ಎತ್ತಾಕ್ಬಿಟ್ಟಿತ್ತು ಅಂದರೆ 4 ಹೋಗ್ಬಿಟ್ಟಿರೋದಲ್ವಾ, ಅವಾಗ ಖುಷಿ ಆಗಿರೋದು. ಸೀದಾ ಕೈಗೆ ಹೋಯ್ತು, ಕ್ಯಾಚ್ ಇಟ್ಕೊಂಡ್ರು. ಕ್ರೀಮರ್ ಸಖತ್ ಬೌಲಿಂಗ್ ನಾವು ಮಾಡಿದ್ರು ಇವತ್ತು. 2 ವಿಕೆಟ್ನ ಎತ್ತಿದ್ದಾರೆ. ಮುಜರ್ಬಾನಿ, ಬ್ಲೆಸ್ಸಿಂಗ್ ಮುಜರ್ಬಾನಿ ನೋಡಿ ಮ್ಯಾಚ್ ಆಫ್ಟರ್ ಮ್ಯಾಚ್ ಪ್ರೂವ್ ಮಾಡ್ತಿದ್ದಾರೆ. ಅವರು ಕೂಡ 2 ವಿಕೆಟ್ನ ಎತ್ತಿದ್ದಾರೆ. ಎವಾನ್ಸು ವಿಕೆಟ್ ಇಲ್ಲದೆ ಹೋಗುವಂಥ ಸೀನೇ ಇಲ್ಲ. 27 ಮ್ಯಾಚ್ ಅಂತೆ ಮಗ, 27 ಕನ್ಸಿಕ್ಯೂಟಿವ್ ಮ್ಯಾಚಲ್ಲಿ ಎವಾನ್ಸು ವಿಕೆಟ್ ಎತ್ತಿದ್ದಾರಂತೆ. ನಾವು ಇವ್ರ ಬಗ್ಗೆ ಮಾತಾಡ್ತಿದ್ವಿ, ವರುಣ್ ಚಕ್ರವರ್ತಿ ಬಗ್ಗೆ ಮಾತಾಡ್ತಿದ್ವಿ. 17 ಮ್ಯಾಚು ವಿಕೆಟ್ಲೆಸ್ ಹೋಗೇ ಇಲ್ಲ. ಕಂಟಿನ್ಯೂಸ್ ಆಗಿ ಒಂದಲ್ಲ ಒಂದು ವಿಕೆಟ್ ತಗೊಂತಾರೆ ಅಂತ ವರುಣ್ ಚಕ್ರವರ್ತಿ. ಇವ್ರು 27 ಮ್ಯಾಚು, ಯಾವ ಲೆವೆಲ್ ಆಫ್ ಕನ್ಸಿಸ್ಟೆನ್ಸಿ ಇದು? ಒಂದಲ್ಲ ಒಂದು ವಿಕೆಟ್ ಬಿದ್ದೇ ಬೀಳುತ್ತಂತೆ. ಎವಾನ್ಸ್ ಬಂದರು ಅಂತಂದರೆ ವಿಕೆಟ್ಸ್ ಬಿದ್ದಿರಲಿಲ್ಲ ಅವರಿಗೆ. ಲಾಸ್ಟಲ್ಲಿ ಡೆತ್ ಓವರ್ಸಲ್ಲಿ ಎತ್ತಿದ್ದು ವಿಕೆಟ್, ಒಂದೇ ಓವರ್ 2 ವಿಕೆಟ್ ನೆತ್ಬಿಟ್ರು. ವಿಕೆಟ್ಲೆಸ್ ಹೋಗೇ ಇಲ್ವಂತ ಮನುಷ್ಯ. 27 ಮ್ಯಾಚು, ಅನ್ರಿಯಲ್ ಕನ್ಸಿಸ್ಟೆನ್ಸಿ ಮಾಮ್ ಇದಂತೂ. ಪೆರೇರಾ ಮುಜರ್ಬಾನಿಗೆ ಔಟ್ ಆಯಿತು ಅಂದರೆ ದ ಮೋಸ್ಟ್ ಕನ್ಸಿಸ್ಟೆಂಟ್ ಕುಸಾಲ್ ಮೆಂಡಿಸ್ ಸ್ಟಂಪ್ ಔಟ್ ಆಗ್ತಾರೆ ಬಾಲಿಗೆ. 50s ಬಂದಿರೋದು, ಹ್ಯಾಟ್ರಿಕ್ 50s ಬಂದಿರುವಂಥ ಕುಸಾಲ್ ಮೆಂಡಿಸ್ ಸಖತ್ತಾಗಿ ಆಡ್ತಾ ಇರ್ತಾರೆ. ಪಟ್ಟಣಂಗೆ ಸ್ಟಂಪ್ ಔಟಲ್ಲಿ ಈ ಮ್ಯಾಚು 50 ಬಂದಿತ್ತು ಅಂದರೆ 4 ಕನ್ಸಿಕ್ಯೂಟಿವ್ 50s ಆಗಿರೋದು. ಬಟ್ ಈ ಮ್ಯಾಚ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋಕ್ಕಾಗಲಿಲ್ಲ. ನಿಸಾಂಕ ಜೊತೆಗೆ ಸೇರ್ಕೊಂಡು ಪಟ್ಟಣಂಗೆ ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಪವನ್ ಬಂದ್ರಪ್ಪ. ಲಾಸ್ಟ್ ಮ್ಯಾಚು ಚೆನ್ನಾಗಿ ಆಡಿದ್ರಲ್ಲ, ಈ ಮ್ಯಾಚ್ನು ಕೂಡ ಅದನ್ನು ಎಲ್ಲಿ ಬಿಟ್ಟಿದ್ರು ನಿಸಾಂಕ ಜೊತೆಗೆ ಅದನ್ನು ಹಂಗೆ ಕನ್ವರ್ಟ್ ಮಾಡೋಣ ಅಂತ ಕನ್ವರ್ಟ್ ಮಾಡಿದ್ರು. ಆಲ್ಮೋಸ್ಟ್ 44 ರನ್ನೇನೋ ಹೊಡೆದಿದ್ದಾರೆ. ಲಾಸ್ಟ್ವರೆಗೂ ಡೆತ್ತರು ಕೂಡ ನಿಂತ್ಕೊಂಡು ಆಡಿದ್ರು. ಅನ್ಫಾರ್ಚುನೇಟ್ ಆಗಿ ಲಾಸ್ಟಲ್ಲಿ ನೀವು ಆಕ್ಸಿಲೇಟ್ ಮಾಡಲೇಬೇಕಾಗಿತ್ತು, ಹೊಡಿಲೇಬೇಕಾದಂಥ ಒಂದು ಟೈಮ್ ಬಂದಿತ್ತು. ಆ ಟೈಮಲ್ಲಿ ಹೊಡಿಯೋದಕ್ಕೆ ಹೋಗ್ಬಿಟ್ಟೇ ಔಟ್ ಆಗಿದ್ದು. ಆಬ್ವಿಯಸ್ಲಿ ಹೆವಾನು ವಿಕೆಟ್ ಎತ್ತಿದ್ರು. ಇನ್ನೇನಲ್ಲಿ ಹೊಡಿಲೇಬೇಕಾಗಿತ್ತು, 6ಗಳನ್ನ ಹೊಡೆಯೋದು ಟಾರ್ಗೆಟ್ ಮಾಡೋಣ ಅಂತಲೇ ಹೋಗಿದ್ದು. ಅಲ್ಲಿ ಆ್ಯಕ್ಚುಲಿ ಮಿಡ್ಲ್ ಓವರ್ಸಲ್ಲಿ ಸಖತ್ ರೆಸ್ಟ್ರಿಕ್ಟ್ ಮಾಡ್ತಾರೆ. ಒಂದು 12 ಚೆನ್ನಾಗಿರ್ತಾರೆ, 12 ಕೂಡ ಸೈಕಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಅದಾದಮೇಲೆ ಒಂಥರ ರೆಸ್ಟ್ರಿಕ್ಟ್ ಆಗಿದೆ. ಅಲ್ಲೊಂದು 4 ಓವರು ತಿನ್ಸ್ಬಿಟ್ರು ಹಂಗೇನೆ. ಅಟ್ಲೀಸ್ಟ್ ಕಮಿಂದು ಮಿಡ್ಲ್ ಸಾರು ಕೈ ಹಿಡಿತಾರ. ಅಲ್ಲಿ ಹೆಂಗಿತ್ತು ಅಂತಂದರೆ ಪಟ್ ನಂಗೆ ಬಿದ್ದಿದ್ದು ವಿಕೆಟ್ಸು 100ಗೆ 1 ವಿಕೆಟ್ ಡೌನ್ ಇದ್ದಿದ್ದು, ಅಲ್ಲಿ ಪಟ್ ನಂಗೆ 3 ವಿಕೆಟ್ ಡೌನ್ ಆಗೋಗ್ಬಿಡ್ತು. ಅಲ್ಲಿ ತಕಾರ ನನಗೆ ಗುರು 4 ವಿಕೆಟ್ ಲಾಸ್ ಆಗೋಗ್ಬಿಡ್ತು. 125ಗೇನೋ 4 ವಿಕೆಟ್ ಲಾಸ್ ಆಗೋಗ್ಬಿಡ್ತು. ಅಷ್ಟು ಬೇಗ ಬಿದ್ದೋ ವಿಕೆಟ್ಸ್ಗಳು.
ನಾವೇನೋ ಅನ್ಕೊಂಡಿದ್ವಿ ಇಲ್ಲ ಕಮ್ಮಿಂದ ಮೆಂಡೆಸ್ ಬಂದ್ಬಿಟ್ಟು ಸ್ವಲ್ಪ ಇಲ್ಲಿ ಇವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ ಸೇರ್ಕೊಂಡು ಅಂತ ಅನ್ಕೊಂಡ್ರೆ ಅಟ್ಲೀಸ್ಟ್ ಇವರು ಕೈ ಹಿಡಿತಾರೆ ಅಂತ ಅನ್ಕೊಂಡ್ರೆ ಅವರು ಕಾಟನ್ ಬೋಲ್ಡ್ ಆಗೋಗ್ಬಿಟ್ಟಿದ್ದಲ್ಲಿ ಕ್ರೀಮರ್ಗೆ ಕ್ಲೂಲೆಸ್ ಆಗೋಗ್ಬಿಟ್ರು ಇವರು ಏನಿದು ಅರ್ಥವೇ ಆಗ್ತಿರಲ್ಲ ಈ ಕೇಸು ಎಲ್ಲಿ ಬಿದ್ದು ಎಲ್ಲೇಗಿರುತ್ತೋ ಅನ್ನೋ ಥರ ಇತ್ತು ಅಲ್ಲಿ ಅವ್ರು ಕೊಟ್ಟಂಥ ರಿಯಾಕ್ಷನ್ ಕಮ್ಮಿಂದು ಮೆಂಡೆಸು. ಅದಾದಮೇಲೆ ವೆಲಾಲಿಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಫಿನಿಶ್ ಮಾಡ್ಕೊಂಡು ಕೊಟ್ಟಿದ್ದು. ಇನ್ನು ಯಾರಿಂದನೂ ಕೂಡ ಶನಾಕಾಯಿಂದನೂ ಕೂಡ ಅಂತ ಹೊಡೆದ್ರು ಸಿಕ್ಸ್ ಇಲ್ಲ ಅಂತಲ್ಲ, ಬಟ್ ಆದಮೇಲೆ ಪಟ್ಟಣಂಗೆ ಔಟ್ ಆಗಿದ್ದು ಬೌಂಡ್ರಿನಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದರು. ಅದೇ ವಾನ್ಸ್ ಅವ್ರು ಅದ್ದೂರಿಯಾಗಿ ವಿಕೆಟ್ಗಳನ್ನ ಇವತ್ತು ಎತ್ತಾಕೊಂಡ್ರು ಬಾಟಮಲ್ಲಿ. ನೋಡಿ ವಿಕೆಟ್ಲೆಸ್ ಹೋಗಲ್ಲ ಅಂತ ಮತ್ತೆ ಪ್ರೂವ್ ಮಾಡ್ಬಿಟ್ರು ಅವರು. ಡೆತ್ ಓವರ್ ಬಂದ್ಬಿಟ್ಟು ಬೌಲಿಂಗ್ ಮಾಡಿಬಿಟ್ಟು. ಸೊ ಈ ಟಾರ್ಗೆಟ್ನ 170+ ಚೇಸ್ ಆನ್ ಮಾಡೋದಕ್ಕೆ ಅಂತ ಬರ್ತಾರೆ. ಇದು ಇನ್ನೂ ಕನ್ವರ್ಟ್ ಮಾಡಬೇಕಾಗಿರುತ್ತೆ ಇವರು. ಸಿಂಪಲಾಗಿ ಹೇಳ್ತು ಅಂದರೆ 12 ಓವರ್ಗೆ ಆಲ್ಮೋಸ್ಟ್ ಕ್ಲೋಸ್ ಟು 100 ಇದ್ದರು. ಅಲ್ಲಿಂದ ಒಂದು ಸ್ವಲ್ಪ ಕೊಲ್ಯಾಪ್ಸ್ ಆದರು ಅಂತ ಹೇಳಬೇಕು. ಅಲ್ಲೊಂದು 3-4 ಓವರ್ ಏನು ಕೊಲ್ಯಾಪ್ಸ್ ಆದರು ಇವರು, ವಿಕೆಟ್ಸ್ಗಳನ್ನ ಕಳ್ಕೊಂಡ್ರು. ಅಲ್ಲೇ ಇವರಿಗೆ ಮೇಯ್ನು ಹೊಡ್ತಾ ಬಿದ್ದ ಕೊಲ್ಯಾಪ್ಸ್ ಏನಾಗ್ತಾರೆ 4 ಓವರ್ ರೆಸ್ಟ್ರಿಕ್ಟ್ ಆಗೋಗ್ಬಿಡ್ತಾರಲ್ಲ, ಅಲ್ಲೇ ಮೇಯ್ನ್ ಹೊಡ್ತಾ ಬಿದ್ದಿದ್ದು. ಇವ್ರು ಏನು ಅನ್ಕೊಂಡ್ರು ಅಂತಂದರೆ 175 ತಲೆಯಲ್ಲಿ ಇಟ್ಕೊಂಡ್ಬಿಟ್ರು ಅಂತ ಕಾಣಿಸುತ್ತೆ. 175 ಇಂಡಿಯಾ ಹೊಡೆದಿದ್ರು, ಪಾಕಿಸ್ತಾನ ಚೇಸ್ ಮಾಡೋಕ್ಕಾಗಿಲ್ಲ. 175 ಹೊಡಿತು ಅಂತಂದರೆ ಸಖತ್ ಸ್ಕೋರು, ಜಿಂಬಾಬ್ವೆ ಕೈಲೆಲ್ಲ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟಿರು ಅಂತ ಕಾಣಿಸುತ್ತೆ. ಬಟ್ ಜಿಂಬಾಬ್ವೆ ಬಂದು ತೋರಿಸಿದ್ರು, ಇಲ್ಲಮ್ಮ ನಾವು ಪಾಕಿಸ್ತಾನದವರಲ್ಲ, ನಾವು ಜಿಂಬಾಬ್ವೆಯವರು, ನಾವು ಆ ಥರ ಎಲ್ಲ ಸೀನೆಲ್ಲ ಇಲ್ಲ, ನಾವು ಹೊಡೆದೆತ್ತಿರ್ತೀವಿ ಅಂತ ತೋರಿಸಿರೋದು ಇವತ್ತು. ಬೆನಿಟ್ ಅವರು ಓಪನಿಂಗ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸ್ಲೋಗಿ ಆಡಿದ್ರು. ಆಲ್ಮೋಸ್ಟ್ ಎಷ್ಟೋ ಗುರು ರನ್ನೇ ಬಾಲ್ ಆಡ್ತಾಯಿದ್ರು ಅವರು. ಆಲ್ಮೋಸ್ಟ್ ಅವ್ರು 50 ಆಗೋ ಟೈಮಲ್ಲೂ ಕೂಡ ಆಲ್ಮೋಸ್ಟ್ ರನ್ನೇ ಬಾಲೇ ಇತ್ತವ್ರದ್ದು. ಒಂದು 4-5 ಬಾಲ್ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ಆ ಥರ ನಿಂತ್ಕೊಂಡು ಆಡ್ತಿದ್ದಂಥವ್ರು ಮ್ಯಾಚ್ನ ಮುಗಿಸ್ಕೊಂಡು ಕೊಡ್ತಾರೆ. ನಿಂತ್ಕೊಂಡು ಲಾಸ್ಟ್ವರೆಗೂ ನಿಂತ್ಕೊಂಡು ಮುಗಿಸ್ಕೊಂಡು ಕೊಡೋದು ಎಷ್ಟು ಇಂಪಾರ್ಟೆಂಟ್ ನೋಡಿ. ಬೆನಿಟ್ ಅವ್ರು ಆಡ್ತಿರೋಂಥ ಕನ್ಸಿಸ್ಟೆನ್ಸಿ, ಈ ಕಡೆ ಕುಶಾಲ್ ಮೆಂಡಿಸ್ ಆಡ್ತಿರೋಂಥ ಕನ್ಸಿಸ್ಟೆನ್ಸಿನ ಮ್ಯಾಚ್ ಮಾಡುವಂಥ ಕನ್ಸಿಸ್ಟೆನ್ಸಿನ ಅವರಲ್ಲಿ ತೋರಿಸಿರೋದು ಬೆನಿಟ್ ಅವರು. ಈ ಕಡೆ ಮರುಮನೆ ಅವರು ಓಪನಿಂಗ್ ಬರ್ತಾರೆ, ಅವರು ಕೂಡ ಒಂದು 30+ ರನ್ನ ಹೊಡೆದಿದ್ದಾರೆ. ಬಟ್ ಮೆಚ್ಕೊಬೇಕಾಗಿದ್ದು ಬೋಲು ಅಗ್ರೆಸಿವ್ ಆಗಿ ಸ್ಟಾರ್ಟ್ ಕೊಟ್ಟಿದ್ದು ಅವರೇನೇ. ಈ ಕಡೆಯಿಂದ ಇವರು ಬೆನಿಟ್ ಆಗಿರ್ಬೋದು, ಜೊತೆಗೆ ಮರುಮನೆ ಆಗಿರ್ಬೋದು, ಇಬ್ಬರು ಪರವಾಗಿಲ್ಲ ಡೀಸೆಂಟಾಗಿ ಆಡಿದ್ರು. ಪಾರ್ಟ್ನರ್ಶಿಪ್ ಎಂಥ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದೆ, 69 ರನ್ನ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು. ಪವರ್ ಪ್ಲೇಲಿ ಸಖತ್ತಾಗಿ ಆಡ್ತಾರೆ. ಇನ್ಫ್ಯಾಕ್ಟ್ ನೋ ಲಾಸ್ ಇದ್ರು ಪವರ್ ಪ್ಲೇಲಿ. ಅಂಥ ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್, ಇವ್ರಿಗಿನ್ನ ಸಖತ್ತಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ನ ಕೊಡ್ತಾರಲ್ಲ ಮರುಮನಿ ಜೊತೆಗೆ ಬೆನಿಟ್ ಸೇರಿಕೊಂಡು. ಬೋಲ್ ಬಂದ್ಬಿಟ್ಟು ಅದನ್ನ ಕನ್ವರ್ಟ್ ಮಾಡ್ತಾರೆ ನೆಕ್ಸ್ಟ್ ಲೆವೆಲ್ಗೆ. 23 ರನ್ ಹೊಡೆದಿರ್ಬೋದು. ಎಂಥ ಕ್ವಿಕ್ ಸೆಕ್ಷನ್ ಬಂದಿದ್ದದು. ಬೌಂಡ್ರಿ ಮೇಲೆ ಬೌಂಡ್ರಿ ಹೊಡಿತಾರೆ ಬೋಲ್ ಬಂದ್ಬಿಟ್ಟು. ನೆಕ್ಸ್ಟ್ ಬಂದಂಥ ಸಿಕಂದರ್ ರಾಜಾ ಕೇಳಂಗೆ ಇಲ್ಲ, ಫುಲ್ ಟಾಪ್ ಗೇರ್, ಸ್ಟ್ರೈಟ್ ಅವೇ ಟಾಪ್ ಗೇರ್ಗು. ಎಷ್ಟು ಬೇಕಿತ್ತು ಗೊತ್ತಾ, 25 ಬಾಲಿಗೆ 50 ಬೇಕಿತ್ತು ಕರೆಕ್ಟಾಗೆ. ಕನ್ವರ್ಟ್ ಮಾಡಿಬಿಟ್ರು. ಸಿಕಂದರ್ 4 ಸಿಕ್ಸ್ನ ಇಕ್ತಾ ಇದ್ದಂಗೆ ರಾಜಾನ ಇನ್ನೇನು ಪ್ಲೇಯರ್ ಆಫ್ ದ ಮ್ಯಾಚ್ ಆಬ್ವಿಯಸ್ಲಿ. ಅವ್ರು ಇಲ್ಲ ಅಂದರೆ ಗೆಲ್ಲೋದಕ್ಕೆ ಆಗ್ತಾ ಇರಲಿಲ್ಲ. ಬೆನಿಟ್ ಏನೇ ಆಡಿದ್ರು ಅಷ್ಟೇ, 60+ ರನ್ ಹೊಡೆದ್ರು ಅಷ್ಟೇ. ಬಟ್ ಸಿಕಂದರ್ ರಾಜಾ ಏನು ಆಡಿದ್ರು, 45 ರನ್ ಏನು ಹೊಡೆದ್ರು. ಎಷ್ಟು ಹೊಡೆದಿದ್ದು ಗುರು, ಎಷ್ಟು ಬಾಲಲ್ಲಿ 25 ಬಾಲಿಗೆ 46 ರನ್ ಹೊಡೆದಿದ್ದಾರೆ, 4 ಸಿಕ್ಸ್ನ ಹೊಡೆದಿದ್ದಾರೆ. ಚಚ್ಚಾಡ್ಬಿಟ್ರು ಹಂಗೇನೆ. ಲಾಸ್ಟಿಗೆ ನಾನು ಅನ್ಕೊಂಡಿದ್ದೆ ಇಲ್ಲ ಇವರೇ ಮುಗಿಸ್ತಾರೆ ಮ್ಯಾಚ್ನ, ಪಕ್ಕ ಇದು ಗಾನ್ ಕೇಸು. ಯಾಕಂದರೆ 12 ಬಾಲ್ಗೆ 12 ಏನೋ ಬೇಕಾಗಿತ್ತು ಗುರು. ಆ ಥರ ಇದ್ದಂಥ ಟೈಮಲ್ಲಿ ಸಿಕಂದರ್ ರಾಜಾ ಔಟ್ ಆಗ್ತಾರೆ. ಮತ್ತೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು, 2 ವಿಕೆಟ್ ಪಟ್ ನಂಗೆ ಉದ್ರೋಗ್ಬಿಟ್ಟು ಅಲ್ಲಿ. ಅವ್ರಿಗೆ ಅವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಇಲ್ಲ ಏನಾದ್ರು ಆಗ್ಬೋದಾ ಇಲ್ಲಿ ಅಂತ. ಏನಾದರೂ ನಾವು ಲಾಸ್ಟ್ ಒಟ್ನಲ್ಲಿ ಬಿಟ್ಬಿಟ್ಟಿದ್ರು ಅವರು. ಸಿಕಂದರ್ ರಾಜಾ ಇದ್ರು ಅಂತಂದರೆ ಅವ್ರಿಗೆ ಹೋಪ್ಸು ಕೂಡ ಬರ್ತಿರಲಿಲ್ಲ. ಯಾವಾಗ ಸಿಕಂದರ್ ರಾಜಾ ಔಟ್ ಆಗ್ತಾರೋ ಅವಾಗ ಒಂದು ಸ್ವಲ್ಪ ಮಟ್ಟಿಗೆ ಹೋಪ್ ಅಂತೂ ಬಂತು. ಹೇಮಂತ್ ಅವರು 1-2 ವಿಕೆಟ್ನ ಎತ್ತಾರೆ ಬಾಟಮಲ್ಲಿ, ಅದು ಇನ್ನೇನು ನೆಗ್ಲಿಜಿಬಲೇ ಆಗೋಗ್ಬಿಡುತ್ತೆ. ಲಾಸ್ಟಿಗೆ ಬಂದ್ಬಿಟ್ಟು ಇಕ್ಕಿದ್ರಲ್ಲ ಅಪ್ಪ ಸಿಕ್ಸು. 8 ರನ್ ಬೇಕಿರುತ್ತೆ ಲಾಸ್ಟ್ ಅವರು. ತಿಕ್ಷಣ 47 ರನ್ ಹೊಡ್ಸ್ಕೊಂಡವ್ರು. ಇನ್ನೂ 3 ಬಾಲ್ ಐತಲ್ಲಿ ತಿಕ್ಷಣ. ಅದು ಲಾಸ್ಟ್ ಓವರ್ ಕೊಟ್ಟವ್ರೆ. ಪತಿರಾಣ ಇಲ್ಲದೆ ಇರೋದು ಯಾವ ಥರ ಎಫೆಕ್ಟ್ ಆಗೈತೆ ಇವ್ರಿಗೆ ಅಂತಂದರೆ ಅದು ಎದ್ದೆದ್ದಿಗೆ ಕಾಣಿಸ್ತೈತೆ. ಪತಿರಾಣ ಬೇಕಿತ್ತು, ಅವಶ್ಯಕತೆ ಇತ್ತು ಅಂತ. ಪಾಪ ಲಾಸ್ಟ್ ಮ್ಯಾಚ್ ಅವ್ರಿಗೆ ಇಂಜುರಿ ಆಗೋಗ್ಬಿಡುತ್ತೆ ನೋಡಿ. ಈ ಮ್ಯಾಚ್ ಆಡಿಲ್ಲ ಅವ್ರು ಪತಿರಾಣ. ಅವ್ರು 4 ಓವರು ಎಷ್ಟು ಕ್ರೂಷಿಯಲ್ ಅಂತ ಇವತ್ತು ಸಿಕ್ಕಾಪಟ್ಟೆ ಗೊತ್ತಾಗೋಗ್ಬಿಡೈತೆ ಶ್ರೀಲಂಕಾದವ್ರಿಗೆ. ಯಾರು ಮಧುಶಂಕ ಯಾರನ್ನ ಹಾಕಬಂದು ಚೆನ್ನಾಗಿ ಎಲ್ಲರೂ ಬೌಲಿಂಗ್ ಬಂದ್ರಲ್ಲಿ ಏನೋ ಬೌಲಿಂಗ್ ಮಾಡಿದ್ರು. ಬಟ್ ಏನೂ ಕೂಡ ಕೈ ಹಿಡಿಲಿಲ್ಲ. ಅವರೆಲ್ಲ ಡೀಸೆಂಟಾಗಿ ಮಾಡಿದ್ರು. ತೀಕ್ಷಣನೇ ಹಾಕೊಂಡು ಸರ್ಯಾಗಿ ಚುಚ್ಚಿಸ್ಕೊಂಡ್ರು ನೋಡಿ. ಅಸರಂಗಾಗಿ ಇಂಜುರಿ ಆಯಿತು. ಈ ಕಡೆ ನೋಡ್ರಿ ಇವ್ರಿಗೆ ಬೇರೆ ಇಂಜುರಿ ಆಯಿತು. ಸೊ ಇಂಜುರಿಗಳ ಸುರಿಮಳೆನೇ ಕಾಯ್ತೈತೆ ಇಲ್ಲಿ. ಪಾಪ ಅಂತ ಅನ್ನಿಸ್ತೈತೆ ಶ್ರೀಲಂಕಾನ ನೋಡ್ತು ಅಂದರೆ. ಇವತ್ತು ಸೋತೋಗ್ಬಿಟ್ಟವ್ರು ಹೋಮ್ ವೆನ್ಯಲ್ಲಿ, ಅದು ಕ್ಯಾಪಿಟಲ್ ಸಿಟಿಲಿ ಸೋತೋಗ್ಬಿಟ್ಟವ್ರೆ ಜಿಂಬಾಬ್ವೆ ಅಗೇನ್ಸ್ಟ್ ವರ್ಲ್ಡ್ ಕಪ್ಪಲ್ಲಿ ಅಂತಂದರೆ. ಡೆಡ್ ರಬ್ಬರ್ ಮ್ಯಾಚೇ ಆಗಿರ್ಬೋದು, ಬಟ್ ಸೋತೋಗ್ಬಿಟ್ರಲ್ಲ. ಮೊನ್ನೆ ಬಂದು ಲಾಸ್ಟಿಗೆ ತಿಕ್ಷಣಾಗಿ 6 ಇಡ್ತಾ ಇದ್ದಂಗೆ ಗೊತ್ತಾಗೋಯ್ತಿದ್ದು ಕಲಾಸ್ ಮ್ಯಾಚು ಚಾಪ್ಟರ್ ಕೆಲ್ಕತಮ್ ನಾಟಕ ಬಂದಂತ. ಬಟ್ ಆದರೂ ಸಿಕಂದರ್ ರಾಜಾ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ನ ಈ ಮ್ಯಾಚಲ್ಲಿ ಪ್ರೂವ್ ಮಾಡಿ ತೋರಿಸಿದ್ರು. ಸಿಕಂದರ್ ರಾಜಾ ಅಂದರೆ ಸುಮ್ಮನೆ ಅಲ್ಲ ಮಾ ಅಂತ ಕ್ರೆಡಿಟ್ ಕೊಡಬೇಕು ಗುರು. ಯಾಕಂದರೆ ಅವ್ರು ಆಡಿಲ್ಲ ಅಂದರೆ ಖಂಡಿತ ಈ ಮ್ಯಾಚ್ನ ಜಿಂಬಾಬ್ವೆ ಗೆಲ್ತಾ ಇರಲಿಲ್ಲ. ಆಲ್ ಕ್ರೆಡಿಟ್ ಗೋಸ್ ಟು ಸಿಕಂದರ್ ರಾಜಾ. ಆಬ್ವಿಯಸ್ಲಿ ಬೆನಿಟ್ ಅವ್ರು ಚೆನ್ನಾಗಿ ಆಡಿದ್ದಾರೆ, ಬಟ್ ಸಿಕಂದರ್ ರಾಜಾ ಹೊಡೆದಿಲ್ಲ ಅಂತಂದರೆ ಬೆನಿಟ್ ಅವ್ರು ಹೊಡೆದಿದ್ದು ಕೂಡ ಯೂಸ್ ಆಗ್ತಿರ್ಲಿಲ್ಲ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ನಿಮ್ಗೆ ಏನು ಇವತ್ತಿನ ಮ್ಯಾಚು ಅಪ್ಸೆಟ್ ಅಂತ ಕರಿಬೇಡಿ ಇದನ್ನ.